ದಕ್ಷಿಣ ಕನ್ನಡ ಜಿಲ್ಲೆ ಈ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂಥೇಳಿ ಹೆಸರು ಪಡೆದಂಥ ಜಿಲ್ಲೆ. ಪ್ರಜ್ಞಾವಂತರು ಅಂತೇಳಿ ಹೇಳ್ತಾರೆ. ಇಲ್ಲಿನ ಜನ ಯೋಚನೆ ಮಾಡ್ತಾರೋ ಅಂತ ಹೇಳ್ತಾರೆ. ಆದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾಳ ರಸ್ತೆಗಳ ಮುಖವಾಡವನ್ನು ನಾವಿವತ್ತು ತೆರೆದಿಡ್ತಾ ಇದ್ದೀವಿ. ನೋಡಿ, ಪ್ರತಿದಿನವೂ ಕೂಡ ಅಪಘಾತ, ಪ್ರತಿದಿನವೂ ಕೂಡ ಸಾವು ನೋವು. ಈ ರಸ್ತೆಗಳ ಅಧ್ವಾನದ ಬಗ್ಗೆ ಇವತ್ತು ರಿಪಬ್ಲಿಕ್ ಕನ್ನಡ ಕೇವಲ ಮಾತಾಡೋದು ಮಾತ್ರ ಅಲ್ಲ, ಗ್ರೌಂಡ್ನಲ್ಲಿ ಇವತ್ತಿದ್ದು ಇಲ್ಲಿನ ಅಸಲಿ ಚಿತ್ರಣವನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಕೇವಲ ಮುಖ್ಯ ರಸ್ತೆ, ಒಳ ರಸ್ತೆ ಅಂಥೇಳಿ ಅಲ್ಲ, ಇಲ್ಲಿ ಎಲ್ಲ ರಸ್ತೆಗಳು ಕೂಡ ಹಾಗೆ. ಟೋಲ್ ಕಟ್ಟಿ ಆ ವಾಹನ ಸವಾರ ಹೈವೇಯಲ್ಲಿ ಬಂದರೆ ಆ ಹೈವೇಯಲ್ಲಿ ತಾನು ಕಟ್ಟಿದಂಥ ಟೋಲ್ ಇದೆಯಲ್ಲ, ಟೋಲ್ ಯಾಕೆ ಕಟ್ತಾರೆ? ಒಂದು ಸುಸಜ್ಜಿತವಾದಂಥ ರಸ್ತೆ, ಕಂಫರ್ಟೇಬಲ್ ಆಗಿ ಆತನಿಗೆ ಹೋಗೋದಕ್ಕೆ, ಯಾವುದೇ ಅಡೆತಡೆ ಇಲ್ಲದಂತಹ ಪ್ರಯಾಣವನ್ನು ಮಾಡೋದಕ್ಕೆ ಆತ ಟೋಲ್ ಕಟ್ಟಿ ಆ ರಸ್ತೆಯಲ್ಲಿ ಹೋದರೆ, ಟೋಲ್ ಕಟ್ಟಿದ ನ್ಯಾಷನಲ್ ಹೈವೇ ಹೆಂಗಿದೆ ಕೇಳಿದರೆ ತೋರಿಸ್ತೀನಿ ನಾಡು. ನೋಡಿ, ಹೊಂಡ ಗುಂಡಿಗಳಿಂದ ತುಂಬಿರುವಂಥ ಈ ರಾಷ್ಟ್ರೀಯ ಹೆದ್ದಾರಿ, ಇದು ಮಂಗಳೂರಿನಿಂದ ನಿಮಗೆ ಸುರತ್ಕಲ್, ಮುಂಬೈಗೆ ಕನೆಕ್ಟ್ ಆಗುವಂಥ ರಸ್ತೆ. ಇದು ಮಂಗಳೂರಿನಿಂದ ಸುರತ್ಕಲ್ಗೆ ರಾಷ್ಟ್ರೀಯ ಹೆದ್ದಾರಿ ಇರೋದು ಇದೇ ಒಂದು ಹೆದ್ದಾರಿ. ಈ ಹೆದ್ದಾರಿಯಲ್ಲಿ ರಸ್ತೆ ಗುಂಡಿ ಹೆಂಗಾಗಿದೆ ಅಂತ ಕೇಳಿದರೆ ನೋಡಿ, ಎನಿ ಟೈಮ್ ಇಲ್ಲಿ ಟ್ರಾಫಿಕ್ ಇರುತ್ತೆ. ಇವತ್ತು ಭಾನುವಾರ ಆದ್ರಿಂದಾಗಿ ಸ್ವಲ್ಪ ವೆಹಿಕಲ್ಗಳು ಕಮ್ಮಿ ಇದ್ದಾವೆ. ಅದ್ರ ಹೊರತಾಗಿ ನೀವು ನೋಡಿದರೆ ಪ್ರತಿದಿನವೂ ಕೂಡ ಇಲ್ಲಿ ಗಿಜಿ ಗಿಜಿ ಅನ್ನುವಷ್ಟು ಟ್ರಾಫಿಕ್ ಇರುತ್ತೆ. ಆ ಟ್ರಾಫಿಕ್ ಒಂದು ಕಡೆ ಅಲ್ಲ, ಆದರೆ ಆ ಹೊಂಡ ಗುಂಡಿಗಳು ಎಷ್ಟು ಜನರನ್ನು ಹೈರಾಣಾಗಿಸ್ತಿದೆ ಅಂತ ಹೇಳಿದರೆ, ನಾವು ಟೋಲ್ ಕಟ್ಟಿ ಈ ರಸ್ತೆಯಲ್ಲಿ ಹಣ ಕೊಟ್ಟು ಕೂಡ ನಾವು ಇಲ್ಲಿ ಅಪಘಾತ ಮಾಡ್ಕೊಂಡು ಸಾಯ್ಬೇಕಲ್ಲ ಅಂತೇಳಿ ಜನ ಪ್ರತಿದಿನವೂ ಕೂಡ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ನೋಡಿ, ಈ ರಸ್ತೆ ಅಧ್ವಾನದ ಸ್ಥಿತಿಯನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಡೀಪ್ ಇದೆ ಅನ್ನೋದನ್ನು ನೋಡಿ. ಹೆಚ್ಚು ಕಮ್ಮಿ 1 ಅಡಿ ಆಳದಷ್ಟು ಇಲ್ಲಿ ಹೊಂಡಗಳಿದ್ದಾವೆ. ದೊಡ್ಡ ದೊಡ್ಡ ವೆಹಿಕಲ್ಗಳೆಲ್ಲ ಬರ್ತವೆ. ಆ ವೆಹಿಕಲ್ಗಳು ಬರುವಾಗ ಜನರಿಗೆ ಬಹಳ ಕಷ್ಟ ಇಲ್ಲಿ ಓಡಾಡೋದಕ್ಕೆ. ಇಲ್ಲಿ ಬಂದಾಗ ಅವರು ಜೀವವನ್ನು ಕೈಯಲ್ಲೇ ಹಿಡ್ಕೊಂಡು ಓಡಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಮುಂದೆ ಇಲ್ಲಿವರೆಗೂ ಕೂಡ ಇದೇ ರೀತಿ. ಸರ್, ಏನ್ ಸರ್ ಇದು ರಸ್ತೆ ಹಿಂಗಾದ್ರೆ ಹೆಂಗೆ ಸರ್? ಬೆಂಗಳೂರಿಂದ ಬಂದಿದ್ದು ನೋಡಿದ್ರೆ ಬಹಳ ಊರಿಗೆ ಬರೋದು ಬಹಳ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ರೋಡ್ ಟ್ಯಾಕ್ಸ್ ಇಲ್ಲಿ ಟೋಲ್ ಕಟ್ಟಿ ಬಂದ್ರ? ಟೋಲ್ ಕಟ್ಟಿ ಬಂದಿದೆ, ಎಲ್ಲ ಟೋಲ್ ಕಟ್ಟಿ ಬಂದ ಮೇಲೆ ಟೋಲ್ ಕೊಡೋದು ಯಾಕೆ ಹೇಳಿ? ನಾವು ರೋಡ್ ಸರಿಯಾಗಲಿ ಅಂತ, ರೋಡ್ ಮೇಂಟೈನ್ ಮಾಡ್ಲಿ ಅಂತ. ಏನು ಹೌದೌದು, ಏನ್ ಮಾಡಕ್ಕಾಗಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ. ಬುದ್ಧಿವಂತರ ಹಿಂಗಾದ್ರೆ ಹಿಂಗ ಅಂತ ಅಲ್ವಾ? ಚಿತ್ರಣ, ಇಲ್ಲಿನ ಚಿತ್ರಣ ಇದು. ಬೆಂಗಳೂರಿಂದ ಬರೋರಾದ್ರೆ ಅಥವಾ ಯಾರೇ ಮುಂಬೈ ಕಡೆ ಕನೆಕ್ಟ್ ಆಗೋದಾದ್ರೆ ಈ ಮಾರ್ಗವಾಗಿ ಬಂದ್ರೆ ಹೀಗೆ ಹೋಗಬೇಕು. ಆದರೆ ಇಲ್ಲಿನ ಈ ರಸ್ತೆ ಅಧ್ವಾನದ ಬಗ್ಗೆ ಜನ ಲಿಟ್ರಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಜನ ಈ ರಸ್ತೆಯಲ್ಲಿ ಬಂದವರು ವಾಪಸ್ ತಾವು ಮನೆ ಸೇರ್ಕೊಳ್ತೀವ ಅಂತೇಳಿ ಹಿಡಿಶಾಪ ಹಾಕ್ತಾ ಇದ್ದಾರೆ. ಇಲ್ಲಿನ ಹೈವೇ ಪ್ರಾಧಿಕಾರಕ್ಕೆ, ಸ್ಥಳೀಯ ಆಡಳಿತಕ್ಕೆ, ಈ ಸರ್ಕಾರಕ್ಕೆ, ಈ ಜನಪ್ರತಿನಿಧಿಗಳಿಗೆ. ರಿಪಬ್ಲಿಕ್ ಕನ್ನಡ ಇವತ್ತು ಈ ಸ್ಥಳದಲ್ಲಿದ್ದು ಇಲ್ಲಿನ ಸಂಪೂರ್ಣ ಚಿತ್ರಣವನ್ನು, ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆ ಈ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂಥೇಳಿ ಹೆಸರು ಪಡೆದಂಥ ಜಿಲ್ಲೆ. ಪ್ರಜ್ಞಾವಂತರು ಅಂತೇಳಿ ಹೇಳ್ತಾರೆ. ಇಲ್ಲಿನ ಜನ ಯೋಚನೆ ಮಾಡ್ತಾರೋ ಅಂತ ಹೇಳ್ತಾರೆ. ಆದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾಳ ರಸ್ತೆಗಳ ಮುಖವಾಡವನ್ನು ನಾವಿವತ್ತು ತೆರೆದಿಡ್ತಾ ಇದ್ದೀವಿ. ನೋಡಿ, ಪ್ರತಿದಿನವೂ ಕೂಡ ಅಪಘಾತ, ಪ್ರತಿದಿನವೂ ಕೂಡ ಸಾವು ನೋವು. ಈ ರಸ್ತೆಗಳ ಅಧ್ವಾನದ ಬಗ್ಗೆ ಇವತ್ತು ರಿಪಬ್ಲಿಕ್ ಕನ್ನಡ ಕೇವಲ ಮಾತಾಡೋದು ಮಾತ್ರ ಅಲ್ಲ, ಗ್ರೌಂಡ್ನಲ್ಲಿ ಇವತ್ತಿದ್ದು ಇಲ್ಲಿನ ಅಸಲಿ ಚಿತ್ರಣವನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಕೇವಲ ಮುಖ್ಯ ರಸ್ತೆ, ಒಳ ರಸ್ತೆ ಅಂಥೇಳಿ ಅಲ್ಲ, ಇಲ್ಲಿ ಎಲ್ಲ ರಸ್ತೆಗಳು ಕೂಡ ಹಾಗೆ. ಟೋಲ್ ಕಟ್ಟಿ ಆ ವಾಹನ ಸವಾರ ಹೈವೇಯಲ್ಲಿ ಬಂದರೆ ಆ ಹೈವೇಯಲ್ಲಿ ತಾನು ಕಟ್ಟಿದಂಥ ಟೋಲ್ ಇದೆಯಲ್ಲ, ಟೋಲ್ ಯಾಕೆ ಕಟ್ತಾರೆ? ಒಂದು ಸುಸಜ್ಜಿತವಾದಂಥ ರಸ್ತೆ, ಕಂಫರ್ಟೇಬಲ್ ಆಗಿ ಆತನಿಗೆ ಹೋಗೋದಕ್ಕೆ, ಯಾವುದೇ ಅಡೆತಡೆ ಇಲ್ಲದಂತಹ ಪ್ರಯಾಣವನ್ನು ಮಾಡೋದಕ್ಕೆ ಆತ ಟೋಲ್ ಕಟ್ಟಿ ಆ ರಸ್ತೆಯಲ್ಲಿ ಹೋದರೆ, ಟೋಲ್ ಕಟ್ಟಿದ ನ್ಯಾಷನಲ್ ಹೈವೇ ಹೆಂಗಿದೆ ಕೇಳಿದರೆ ತೋರಿಸ್ತೀನಿ ನಾಡು. ನೋಡಿ, ಹೊಂಡ ಗುಂಡಿಗಳಿಂದ ತುಂಬಿರುವಂಥ ಈ ರಾಷ್ಟ್ರೀಯ ಹೆದ್ದಾರಿ, ಇದು ಮಂಗಳೂರಿನಿಂದ ನಿಮಗೆ ಸುರತ್ಕಲ್, ಮುಂಬೈಗೆ ಕನೆಕ್ಟ್ ಆಗುವಂಥ ರಸ್ತೆ. ಇದು ಮಂಗಳೂರಿನಿಂದ ಸುರತ್ಕಲ್ಗೆ ರಾಷ್ಟ್ರೀಯ ಹೆದ್ದಾರಿ ಇರೋದು ಇದೇ ಒಂದು ಹೆದ್ದಾರಿ. ಈ ಹೆದ್ದಾರಿಯಲ್ಲಿ ರಸ್ತೆ ಗುಂಡಿ ಹೆಂಗಾಗಿದೆ ಅಂತ ಕೇಳಿದರೆ ನೋಡಿ, ಎನಿ ಟೈಮ್ ಇಲ್ಲಿ ಟ್ರಾಫಿಕ್ ಇರುತ್ತೆ. ಇವತ್ತು ಭಾನುವಾರ ಆದ್ರಿಂದಾಗಿ ಸ್ವಲ್ಪ ವೆಹಿಕಲ್ಗಳು ಕಮ್ಮಿ ಇದ್ದಾವೆ. ಅದ್ರ ಹೊರತಾಗಿ ನೀವು ನೋಡಿದರೆ ಪ್ರತಿದಿನವೂ ಕೂಡ ಇಲ್ಲಿ ಗಿಜಿ ಗಿಜಿ ಅನ್ನುವಷ್ಟು ಟ್ರಾಫಿಕ್ ಇರುತ್ತೆ. ಆ ಟ್ರಾಫಿಕ್ ಒಂದು ಕಡೆ ಅಲ್ಲ, ಆದರೆ ಆ ಹೊಂಡ ಗುಂಡಿಗಳು ಎಷ್ಟು ಜನರನ್ನು ಹೈರಾಣಾಗಿಸ್ತಿದೆ ಅಂತ ಹೇಳಿದರೆ, ನಾವು ಟೋಲ್ ಕಟ್ಟಿ
ಈ ರಸ್ತೆಯಲ್ಲಿ ಹಣ ಕೊಟ್ಟು ಕೂಡ ನಾವು ಇಲ್ಲಿ ಅಪಘಾತ ಮಾಡ್ಕೊಂಡು ಸಾಯ್ಬೇಕಲ್ಲ ಅಂತೇಳಿ ಜನ ಪ್ರತಿದಿನವೂ ಕೂಡ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ನೋಡಿ, ಈ ರಸ್ತೆ ಅಧ್ವಾನದ ಸ್ಥಿತಿಯನ್ನ ನಾನು ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಡೀಪ್ ಇದೆ ಅನ್ನೋದನ್ನ ನೋಡಿ. ಹೆಚ್ಚು ಕಮ್ಮಿ 1 ಅಡಿ ಆಳದಷ್ಟು ಇಲ್ಲಿ ಹೊಂಡಗಳಿದಾವೆ. ದೊಡ್ಡ ದೊಡ್ಡ ವೆಹಿಕಲ್ಗಳೆಲ್ಲ ಬರ್ತವೆ. ಆ ವೆಹಿಕಲ್ಗಳು ಬರುವಾಗ ಜನರಿಗೆ ಬಹಳ ಕಷ್ಟ ಇಲ್ಲಿ ಓಡಾಡೋದಕ್ಕೆ. ಇಲ್ಲಿ ಬಂದಾಗ ಅವರು ಜೀವವನ್ನ ಕೈಯಲ್ಲೇ ಹಿಡ್ಕೊಂಡು ಓಡಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಮುಂದೆ ಇಲ್ಲಿವರೆಗೂ ಕೂಡ ಇದೇ ರೀತಿ. ಸರ್, ಏನ್ ಸರ್ ಇದು ರಸ್ತೆ ಹಿಂಗಾದ್ರೆ ಹೆಂಗೆ ಸರ್? ನಾವು ಬೆಂಗಳೂರಿಂದ ಬಂದಿದ್ದು, ನೋಡಿದ್ರೆ ಭಾಳ ಊರಿಗೆ ಬರೋದು ಭಾಳ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ರೋಡ್ ಟ್ಯಾಕ್ಸ್ ಇಲ್ಲಿ ಟೋಲ್ ಕಟ್ಟಿ ಬಂದ್ರ? ಟೋಲ್ ಕಟ್ಟಿ ಬಂದಿದೆ, ಎಲ್ಲ ಟೋಲ್ ಕಟ್ಟಿ. ಟೋಲ್ ಕಟ್ಟಿ ಬಂದ ಮೇಲೆ ಟೋಲ್ ಕೊಡೋದು ಯಾಕೆ ಹೇಳಿ ನಾವು? ರೋಡ್ ಸರಿಯಾಗಲಿ ಅಂತ, ರೋಡ್ ಮೇಂಟೈನ್ ಮಾಡ್ಲಿ ಅಂತ. ಏನು ನಮಗೆ ಪ್ರಯಾಣ ಮಾಡಬೇಕು. ಹೌದೌದು, ಏನ್ ಮಾಡಕ್ಕಾಗಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ. ಬುದ್ಧಿ ಅಂತ ಹಿಂಗಾದ್ರೆ ಹಿಂಗ ಅಂತ ಅಲ್ವಾ? ನೋಡಿ, ಇದು ಚಿತ್ರಣ, ಇಲ್ಲಿನ ಚಿತ್ರಣ ಇದು. ಬೆಂಗಳೂರಿಂದ ಬರೋರಾದ್ರೆ ಅಥವಾ ಯಾರೇ ಮುಂಬೈ ಕಡೆ ಕನೆಕ್ಟ್ ಆಗೋದಾದ್ರೆ ಈ ಮಾರ್ಗವಾಗಿ ಬಂದ್ರೆ ಹೀಗೆ ಹೋಗ್ಬೇಕು. ಆದ್ರೆ ಇಲ್ಲಿನ ಈ ರಸ್ತೆ ಅಧ್ವಾನದ ಬಗ್ಗೆ ಜನ ಲಿಟ್ರಲಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ಜನ ಈ ರಸ್ತೆಯಲ್ಲಿ ಬಂದವರು ವಾಪಸ್ ತಾವು ಮನೆ ಸೇರ್ಕೊಳ್ತೀವ ಅಂತೇಳಿ ಹಿಡಿಶಾಪ ಹಾಕ್ತಾ ಇದ್ದಾರೆ. ಇಲ್ಲಿನ ಹೈವೇ ಪ್ರಾಧಿಕಾರಕ್ಕೆ, ಸ್ಥಳೀಯ ಆಡಳಿತಕ್ಕೆ, ಈ ಸರ್ಕಾರಕ್ಕೆ, ಈ ಜನಪ್ರತಿನಿಧಿಗಳಿಗೆ. ರಿಪಬ್ಲಿಕ್ ಕನ್ನಡ ಇವತ್ತು ಈ ಸ್ಥಳದಲ್ಲಿದ್ದು ಇಲ್ಲಿನ ಸಂಪೂರ್ಣ ಚಿತ್ರಣವನ್ನ, ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆ, ಈ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂಥೇಳಿ ಹೆಸರು ಪಡೆದಂಥ ಜಿಲ್ಲೆ. ಪ್ರಜ್ಞಾವಂತರು ಅಂತೇಳಿ ಹೇಳ್ತಾರೆ. ಇಲ್ಲಿನ ಜನ ಯೋಚನೆ ಮಾಡ್ತಾರೋ ಅಂತ ಹೇಳ್ತಾರೆ. ಆದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾಳ ರಸ್ತೆಗಳ ಮುಖವಾಡವನ್ನು ನಾವಿವತ್ತು ತೆರೆದಿಡ್ತಾ ಇದ್ದೀವಿ. ನೋಡಿ, ಪ್ರತಿದಿನವೂ ಕೂಡ ಅಪಘಾತ, ಪ್ರತಿದಿನವೂ ಕೂಡ ಸಾವು ನೋವು. ಈ ರಸ್ತೆಗಳ ಅಧ್ವಾನದ ಬಗ್ಗೆ ಇವತ್ತು ರಿಪಬ್ಲಿಕ್ ಕನ್ನಡ ಕೇವಲ ಮಾತಾಡೋದು ಮಾತ್ರ ಅಲ್ಲ, ಗ್ರೌಂಡ್ನಲ್ಲಿ ಇವತ್ತಿದ್ದು ಇಲ್ಲಿನ ಅಸಲಿ ಚಿತ್ರಣವನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಕೇವಲ ಮುಖ್ಯ ರಸ್ತೆ, ಒಳ ರಸ್ತೆ ಅಂಥೇಳಿ ಅಲ್ಲ, ಇಲ್ಲಿ ಎಲ್ಲ ರಸ್ತೆಗಳು ಕೂಡ ಹಾಗೆ. ಟೋಲ್ ಕಟ್ಟಿ ಆ ವಾಹನ ಸವಾರ ಹೈವೇಯಲ್ಲಿ ಬಂದರೆ ಆ ಹೈವೇಯಲ್ಲಿ ತಾನು ಕಟ್ಟಿದಂಥ ಟೋಲ್ ಇದೆಯಲ್ಲ, ಟೋಲ್ ಯಾಕೆ ಕಟ್ತಾರೆ? ಒಂದು ಸುಸಜ್ಜಿತವಾದಂಥ ರಸ್ತೆ, ಕಂಫರ್ಟೇಬಲ್ ಆಗಿ ಆತನಿಗೆ ಹೋಗೋದಕ್ಕೆ, ಯಾವುದೇ ಅಡೆತಡೆ ಇಲ್ಲದಂತಹ ಪ್ರಯಾಣವನ್ನು ಮಾಡೋದಕ್ಕೆ ಆತ ಟೋಲ್ ಕಟ್ಟಿ ಆ ರಸ್ತೆಯಲ್ಲಿ ಹೋದರೆ, ಟೋಲ್ ಕಟ್ಟಿದ ನ್ಯಾಷನಲ್ ಹೈವೇ ಹೆಂಗಿದೆ ಕೇಳಿದರೆ ತೋರಿಸ್ತೀನಿ ನಾನು. ನೋಡಿ, ಹೊಂಡ ಗುಂಡಿಗಳಿಂದ ತುಂಬಿರುವಂಥ ಈ ರಾಷ್ಟ್ರೀಯ ಹೆದ್ದಾರಿ, ಇದು ಮಂಗಳೂರಿನಿಂದ ನಿಮಗೆ ಸುರತ್ಕಲ್, ಮುಂಬೈಗೆ ಕನೆಕ್ಟ್ ಆಗುವಂಥ ರಸ್ತೆ. ಇದು ಮಂಗಳೂರಿನಿಂದ ಸುರತ್ಕಲ್ಗೆ ರಾಷ್ಟ್ರೀಯ ಹೆದ್ದಾರಿ ಇರೋದು ಇದೇ ಒಂದು ಹೆದ್ದಾರಿ. ಈ ಹೆದ್ದಾರಿಯಲ್ಲಿ ರಸ್ತೆ ಗುಂಡಿ ಹೆಂಗಾಗಿದೆ ಅಂತ ಕೇಳಿದರೆ ನೋಡಿ, ಎನಿ ಟೈಮ್ ಇಲ್ಲಿ ಟ್ರಾಫಿಕ್ ಇರುತ್ತೆ. ಇವತ್ತು ಭಾನುವಾರ ಆದ್ರಿಂದಾಗಿ ಸ್ವಲ್ಪ ವೆಹಿಕಲ್ಗಳು ಕಮ್ಮಿ ಇದ್ದಾವೆ. ಅದ್ರ ಹೊರತಾಗಿ ನೀವು ನೋಡಿದರೆ ಪ್ರತಿದಿನವೂ ಕೂಡ ಇಲ್ಲಿ ಗಿಜಿ ಗಿಜಿ ಅನ್ನುವಷ್ಟು ಟ್ರಾಫಿಕ್ ಇರುತ್ತೆ. ಆ ಟ್ರಾಫಿಕ್ ಒಂದು ಕಡೆ ಅಲ್ಲ, ಆದರೆ ಆ ಹೊಂಡ ಗುಂಡಿಗಳು ಎಷ್ಟು ಜನರನ್ನು ಹೈರಾಣಾಗಿಸ್ತಿದೆ ಅಂತ ಹೇಳಿದರೆ, ನಾವು ಟೋಲ್ ಕಟ್ಟಿ ಈ ರಸ್ತೆಯಲ್ಲಿ ಹಣ ಕೊಟ್ಟು ಕೂಡ ನಾವು ಇಲ್ಲಿ ಅಪಘಾತ ಮಾಡ್ಕೊಂಡು ಸಾಯ್ಬೇಕಲ್ಲ ಅಂತೇಳಿ ಜನ ಪ್ರತಿದಿನವೂ ಕೂಡ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ನೋಡಿ, ಈ ರಸ್ತೆ ಅಧ್ವಾನದ ಸ್ಥಿತಿಯನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಡೀಪ್ ಇದೆ ಅನ್ನೋದನ್ನು ನೋಡಿ. ಹೆಚ್ಚು ಕಮ್ಮಿ 1 ಅಡಿ ಆಳದಷ್ಟು ಇಲ್ಲಿ ಹೊಂಡಗಳಿದಾವೆ. ದೊಡ್ಡ ದೊಡ್ಡ ವೆಹಿಕಲ್ಗಳೆಲ್ಲ ಬರ್ತವೆ. ಆ ವೆಹಿಕಲ್ಗಳು ಬರುವಾಗ ಜನರಿಗೆ ಬಹಳ ಕಷ್ಟ ಇಲ್ಲಿ ಓಡಾಡೋದಕ್ಕೆ. ಇಲ್ಲಿ ಬಂದಾಗ ಅವರು ಜೀವವನ್ನು ಕೈಯಲ್ಲೇ ಹಿಡ್ಕೊಂಡು ಓಡಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಮುಂದೆ ಇಲ್ಲಿವರೆಗೂ ಕೂಡ ಇದೇ ರೀತಿ. ಸರ್, ಏನ್ ಸರ್ ಇದು ರಸ್ತೆ ಹಿಂಗಾದ್ರೆ ಹೆಂಗೆ ಸರ್? ನಾವು ಬೆಂಗಳೂರಿಂದ ಬಂದಿದ್ದು, ನೋಡಿದ್ರೆ ಭಾಳ ಊರಿಗೆ ಬರೋದು ಭಾಳ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ರೋಡ್ ಟ್ಯಾಕ್ಸ್ ಇಲ್ಲಿ ಟೋಲ್ ಕಟ್ಟಿ ಬಂದ್ರ? ಟೋಲ್ ಕಟ್ಟಿ ಬಂದಿದೆ, ಎಲ್ಲ ಟೋಲ್ ಕಟ್ಟಿ. ಟೋಲ್ ಕಟ್ಟಿ ಬಂದ ಮೇಲೆ ಟೋಲ್ ಕೊಡೋದು ಯಾಕೆ ಹೇಳಿ ನಾವು? ರೋಡ್ ಸರಿಯಾಗಲಿ ಅಂತ, ರೋಡ್ ಮೇಂಟೈನ್ ಮಾಡ್ಲಿ ಅಂತ. ಏನು ನಮಗೆ ಪ್ರಯಾಣ ಮಾಡಬೇಕು. ಹೌದೌದು, ಏನ್ ಮಾಡಕ್ಕಾಗಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ. ಬುದ್ಧಿ ಅಂತ ಹಿಂಗಾದ್ರೆ ಹಿಂಗ ಅಂತ ಅಲ್ವಾ? ನೋಡಿ, ಇದು ಚಿತ್ರಣ, ಇಲ್ಲಿನ ಚಿತ್ರಣ ಇದು. ಬೆಂಗಳೂರಿಂದ ಬರೋರಾದ್ರೆ ಅಥವಾ ಯಾರೇ ಮುಂಬೈ ಕಡೆ ಕನೆಕ್ಟ್ ಆಗೋದಾದ್ರೆ ಈ ಮಾರ್ಗವಾಗಿ ಬಂದ್ರೆ ಹೀಗೆ ಹೋಗ್ಬೇಕು. ಆದ್ರೆ ಇಲ್ಲಿನ ಈ ರಸ್ತೆ ಅಧ್ವಾನದ ಬಗ್ಗೆ ಜನ ಲಿಟ್ರಲಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ಜನ ಈ ರಸ್ತೆಯಲ್ಲಿ ಬಂದವರು ವಾಪಸ್ ತಾವು ಮನೆ ಸೇರ್ಕೊಳ್ತೀವ ಅಂತೇಳಿ ಹಿಡಿಶಾಪ ಹಾಕ್ತಾ ಇದ್ದಾರೆ. ಇಲ್ಲಿನ ಹೈವೇ ಪ್ರಾಧಿಕಾರಕ್ಕೆ, ಸ್ಥಳೀಯ ಆಡಳಿತಕ್ಕೆ, ಈ ಸರ್ಕಾರಕ್ಕೆ, ಈ ಜನಪ್ರತಿನಿಧಿಗಳಿಗೆ. ರಿಪಬ್ಲಿಕ್ ಕನ್ನಡ ಇವತ್ತು ಈ ಸ್ಥಳದಲ್ಲಿದ್ದು ಇಲ್ಲಿನ ಸಂಪೂರ್ಣ ಚಿತ್ರಣವನ್ನ, ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ.